ನಮಸ್ಕಾರ. ಸದ್ಯಕ್ಕೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಎಲ್ಲೆಲ್ಲೂ ಒಂದೇ ಸಿನಿಮಾದ್ದು ಮಾತು. ಕ್ರಿಟಿಕ್ಸ್ ಇದನ್ನ ಮಾಸ್ಟರ್ ಪೀಸ್ ಅಂತಿದ್ದಾರೆ. ಥಿಯೇಟರ್ಗಳಲ್ಲಿ ಎಕ್ಸ್ಟ್ರಾ ಶೋ ಮೇಲೆ ಎಕ್ಸ್ಟ್ರಾ ಶೋ ಹಾಕ್ತಿದ್ದಾರೆ. ಆ ಚಿತ್ರವೇ ಲೋಕಃ. ಅಷ್ಟಕ್ಕೂ ಒಂದು ಸಿನಿಮಾ ಈ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡೋಕೆ ಹೇಗೆ ಸಾಧ್ಯ ಆಯಿತು? ಬನ್ನಿ, ಇದರ ಹಿಂದಿನ ಕಾರಣಗಳನ್ನೊಮ್ಮೆ ನೋಡೋಣ. ಈ ಸಿನಿಮಾದ ಇಂಪ್ಯಾಕ್ಟ್ ಎಷ್ಟಿದೆ ಅನ್ನೋದಕ್ಕೆ ಈ ಒಂದೇ ಒಂದು ಮಾತು ಸಾಕು. ಮತ್ತು ಇದನ್ನ ಹೇಳಿರೋದು ಬೇರೆ ಯಾರೂ ಅಲ್ಲ, 2018 ಅಂತ ಬ್ಲಾಕ್ಬಸ್ಟರ್ ಕೊಟ್ಟ ನಿರ್ದೇಶಕ ಜೂಡ್ ಆಂಥನಿ ಜೋಸೆಫ್. ಇಂಡಸ್ಟ್ರಿಯ ಒಬ್ಬ ದೊಡ್ಡ ಡೈರೆಕ್ಟರೇ ಹೀಗೆ ಹೊಗಳಬೇಕಾದ್ರೆ ಖಂಡಿತ ಅಲ್ಲಿ ಏನೋ ಒಂದು ವಿಶೇಷತೆ ಇರಲೇಬೇಕಲ್ವಾ? ವಿಮರ್ಶಕರ ಮಾತು ಒಂದು ಕಡೆ ಇರಲಿ, ಆಡಿಯನ್ಸ್ ರೆಸ್ಪಾನ್ಸ್ ಅದಕ್ಕಿಂತ ಜೋರಾಗಿದೆ. ಕೇರಳದಾದ್ಯಂತ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಿವೆ. ಡಿಮ್ಯಾಂಡ್ ಎಷ್ಟಿದೆ ಅಂದ್ರೆ ಎಕ್ಸ್ಟ್ರಾ ಶೋಗಳನ್ನ ಆ್ಯಡ್ ಮಾಡ್ತಾನೇ ಇದ್ದಾರೆ. ಇದು ಒಂದು ಸಿನಿಮಾದ ಯಶಸ್ಸನ್ನ ಅಳಿಯೋಕಿರೋ ಅತಿ ದೊಡ್ಡ ಮಾನದಂಡ. ಸಾರಿ, ಇಷ್ಟೆಲ್ಲ ಸಕ್ಸೆಸ್, ಇಷ್ಟೆಲ್ಲ ಚರ್ಚೆ, ಏನಿದ್ರೆ ಹಿಂದಿನ ಕಾರಣ? ಒಂದು ಸಿನಿಮಾ ರೀಜನಲ್ ಸಿನಿಮಾದಲ್ಲಿ ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡೋಕೆ ಹೇಗೆ ಸಾಧ್ಯವಾಯಿತು? ಬನ್ನಿ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಹಾಗಾದ್ರೆ ಈ ಯಶಸ್ಸಿನ ಮೂಲ ಎಲ್ಲಿದೆ? ಅದು ಶುರುವಾಗೋದೇ ಚಿತ್ರತಂಡದ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯಿಂದ. ಯಾಕಂದ್ರೆ ಲೋಕಃ ಅನ್ನೋದು ಸುಮ್ಮನೆ ಒಂದು ಸಿಂಗಲ್ ಸಿನಿಮಾ ಅಲ್ಲ, ಬದಲಿಗೆ ಇದು ಮಾಲಿವುಡ್ನಲ್ಲೇ ಒಂದು ಹೊಸ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಹಾಕಿದ ಅಡಿಪಾಯ. ಇದ್ರ ಹಿಂದಿರೋ ಕ್ರಿಯೇಟಿವ್ ಟೀಮ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಡೈರೆಕ್ಟರ್ ಡೊಮಿನಿಕ್ ಅರುಣ್ ಜೊತೆ ಆಕ್ಸ್ಫರ್ಡ್ ಗ್ರಾಜ್ಯುಯೇಟ್ ಕೂಡ ಆಗಿರೋ ಶಾಂತಿ ಬಾಲಚಂದ್ರನ್ ಕೈಜೋಡಿಸಿದ್ದಾರೆ. ಇನ್ನು ಇದಕ್ಕೆ ದುಡ್ಡು ಹಾಕಿರೋದು ಬೇರಾರೂ ಅಲ್ಲ, ಸ್ವತಃ ದುಲ್ಕರ್ ಸಲ್ಮಾನ್ ಅವರ ವೇಫೇರರ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ. ಇದು ಈ ಪ್ರಾಜೆಕ್ಟ್ ಮೇಲಿರೋ ನಂಬಿಕೆಯನ್ನ ತೋರಿಸುತ್ತೆ. ಇವರೆಲ್ಲರ ಗುರಿ ಒಂದೇ, ಲೋಕಃ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನ ಕಟ್ಟೋದು. ಒಂದು ಹೊಸ ಯೂನಿವರ್ಸ್ ಕಟ್ಟೋಕ್ಕೆ ಒಂದು ಸ್ಟ್ರಾಂಗ್ ಕಥೆ ಬೇಕಲ್ವಾ? ಇಲ್ಲೇ ನೋಡಿ, ಲೋಕ ನಿಜವಾಗಿಯೂ ಡಿಫ್ರೆಂಟ್ ಆಗಿ ನಿಲ್ಲೋದು. ಇಡೀ ಟೀಮ್ ಕೇರಳದ ಒಂದು ಹಳೆಯ, ಎಲ್ರಿಗೂ ಗೊತ್ತಿರೋ ಜಾನಪದ ಕಥೆಯನ್ನು ತಗೊಂಡು ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಹೊಸ ಮಾಡರ್ನ್ ರೂಪ ಕೊಟ್ಟಿದೆ. ಚಿತ್ರದ ಸೆಂಟರ್ ಪಾಯಿಂಟ್ ಕಲ್ಲಿಯಂ ಕಾಟು ನೀಲಿ. ಕೇರಳದ ಜಾನಪದದಲ್ಲಿ ನೀಲಿ ಅಂದ್ರೆ ಅವಳ ಮೇಲೆ ಆದ ದೌರ್ಜನ್ಯಕ್ಕೆ ಸೇಡು ತೀರಿಸ್ಕೊಳ್ಳೋಕೆ ವಾಪಸ್ ಬರೋ ಒಂದು ಭಯಾನಕ ದುಷ್ಟ ಆತ್ಮ. ಇದು ಜನರ ಮನಸ್ಸಿನಲ್ಲಿರೋ ಹಳೆಯ ಕಲ್ಪನೆ. ಆದ್ರೆ ಲೋಕಃ ಸಿನಿಮಾ ಮಾಡಿದ್ದೇನು ಗೊತ್ತಾ? ಈ ಇಡೀ ಕಲ್ಪನೆಯನ್ನ ತಲೆ ಕೆಳಗೂ ಮಾಡಿಬಿಟ್ಟಿದೆ. ಇಲ್ಲಿ ನೀಲಿ ಸೇಡು ತೀರಿಸೋ ದುಷ್ಟಶಕ್ತಿ ಅಲ್ಲ, ಬದಲಿಗೆ ತನ್ನ ಜನಾಂಗದ ಮೇಲೆ ನಡೆದ ಮಾರಣ ಹೋಮದ ನಂತರ ಸೂಪರ್ ಪವರ್ಗಳನ್ನ ಕಾಪಾಡೋ ಒಬ್ಬ ರಕ್ಷಕಿ, ಒಬ್ಬ ಗಾರ್ಡಿಯನ್ ಆಗಿ ಬದಲಾಗ್ತಾಳೆ. ಒಂದು ನೆಗೆಟಿವ್ ಪಾತ್ರವನ್ನು ಹೀರೋ ಆಗಿ ಬದಲಾಯಿಸಿದ್ದು ನಿಜಕ್ಕೂ ಒಂದು ಬ್ರಿಲಿಯಂಟ್ ಐಡಿಯಾ. ಒಂದು ಒಳ್ಳೆ ಐಡಿಯಾ ಪೇಪರ್ ಮೇಲೆ ಇರೋದು ಸುಲಭ, ಆದ್ರೆ ಅದನ್ನ ಅಷ್ಟೇ ಪವರ್ಫುಲ್ ಆಗಿ ಸ್ಕ್ರೀನ್ ಮೇಲೆ ತರೋದಿದೆಯಲ್ಲ, ಅದು ಅಸ್ಲಿ ಚಾಲೆಂಜ್. ಲೋಕ ಚಿತ್ರದ ಯಶಸ್ಸಿನ ಹಿಂದಿನ ನಿಜವಾದ ಕ್ರಾಫ್ಟ್ ಏನುಂಟಾ ಈಗ ನೋಡೋಣ. ಇಡೀ ಸಿನಿಮಾವನ್ನ ತನ್ನ ಹೆಗಲ ಮೇಲೆ ಹೊತ್ತಿರೋದು ನಾಯಕಿ ಕಲ್ಯಾಣಿ ಪ್ರಿಯದರ್ಶನ್. ಮತ್ತು ಈ ಪಾತ್ರದ ಮೂಲಕ ಅವರು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ. ಹೌದು, ಮಲಯಾಳಂ ಚಿತ್ರರಂಗದ ಮೊದಲ ಫೀಮೇಲ್ ಸೂಪರ್ ಹೀರೋ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಮೈಲಿಗಲ್ಲು. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಲೇಬೇಕು. ಆಡಿಯನ್ಸ್ ಮತ್ತು ಕ್ರಿಟಿಕ್ಸ್ ಇಬ್ರಿಂದಲೂ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಯಾನ್ಸ್ ಅವರನ್ನ ಚಿತ್ರದ ಆತ್ಮ ಅಂತಿದ್ರೆ, ವಿಮರ್ಶಕರು ಇದು ಅವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೊಗಳ್ತಿದ್ದಾರೆ. ಆ ಪಾತ್ರಕ್ಕಿರೋ ಗಾಂಭೀರ್ಯ, ಆ ಕೋಪ ಎಲ್ಲವನ್ನೂ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಇನ್ನು ಟೆಕ್ನಿಕಲ್ ಆಗಿ ಕೂಡ ಸಿನಿಮಾ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ನಿಮಿಷ್ ರವಿ ಅವರ ಕ್ಯಾಮರಾ ವರ್ಕ್ ನೋಡಿ ನಮ್ಮ ಬೆಂಗಳೂರನ್ನೇ ಕೆಂಪು ನೀಲಿ ಬಣ್ಣಗಳಲ್ಲಿ ತೋರಿಸಿ ಇದ್ಯಾವುದೋ ಫ್ಯಾಂಟಸಿ ಲೋಕ ಅನ್ಸ್ಬಿಡುತ್ತೆ. ಇದಕ್ಕೆ ಜೇಕ್ಸ್ ಬಿಜೋಯ್ ಅವರ ಮ್ಯೂಸಿಕ್ ಸೇರಿದಾಗ ಪ್ರತಿಯೊಂದು ಸೀನ್ಗೂ ಜೀವ ಬಂದಂತಾಗುತ್ತೆ. ಅದಕ್ಕೆ ಕ್ರಿಟಿಕ್ಸ್ ಇದನ್ನ ಚಿತ್ರದ ಹೃದಯ ಬಡಿತ ಅಂತ ಕರೆದಿದ್ದಾರೆ. ಆದ್ರೆ ಎಲ್ರೂ ಒಂದೇ ಧ್ವನಿಯಲ್ಲಿ ಮಾತಾಡ್ತಿರೋದು ಆ ಇಂಟರ್ವಲ್ಗಿಂತ ಮುಂಚೆ ಬರೋ ಒಂದು ಸೀನ್ ಬಗ್ಗೆ. ಅಬ್ಬಾ, ಆ ಒಕ್ಕ ಸೀಕ್ವೆನ್ಸ್ಗಾಗಿಯೇ ಟಿಕೆಟ್ ದುಡ್ಡು ವಸೂಲ್ ಅಂತ ಜನ ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಆ ಸೀನು ಥಿಯೇಟ್ರಲ್ಲಿ ಗೂಸ್ ಬಂಪ್ಸ್ ಕೊಡುತ್ತೆ. ಓಕೆ, ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ, ಆದ್ರೆ ಯಾವುದೇ ಸಿನಿಮಾ ಪರ್ಫೆಕ್ಟ್ ಆಗಿರೋಲ್ಲ ಅಲ್ವಾ? ಹಾಗಾದ್ರೆ ಈ ಸಿನಿಮಾದಲ್ಲಿರೋ ಸಣ್ಣ ಪುಟ್ಟ ಮೈನಸ್ ಪಾಯಿಂಟ್ಸ್ ಏನು ಅಂತಾನೂ ನೋಡೋಣ. ಆದ್ರೆ ಪ್ಲಸ್ ಮತ್ತು ಮೈನಸ್ ಏನು? ಒಂದ್ ಕಡೆ ಕಲ್ಯಾಣಿಯವರ ಪವರ್ಫುಲ್ ಪರ್ಫಾರ್ಮೆನ್ಸ್, ವಿಜುವಲ್ಸ್, ಮ್ಯೂಸಿಕ್ ಎಲ್ಲ ಅದ್ಭುತ. ಆದ್ರೆ ಇನ್ನೊಂದು ಕಡೆ ಕೆಲವರಿಗೆ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಅನಿಸಿದೆ ಮತ್ತು ಕೆಲವು ಪಾತ್ರಗಳ ಎಮೋಷನಲ್ ಕನೆಕ್ಟ್ ಇನ್ನಷ್ಟು ಸ್ಟ್ರಾಂಗ್ ಆಗಿರ್ಬೋದಿತ್ತು ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿಬಂದಿವೆ. ಈ ಸಣ್ಣಪುಟ್ಟ ಕೊರತೆಗಳನ್ನ ಪಕ್ಕಕ್ಕಿಟ್ರೆ ಲೋಕಃ ಚಿತ್ರವನ್ನ ಮಾಲಿವುಡ್ನ ಒಂದು ಪ್ರಮುಖ ಮೈಲಿಗಲ್ಲು ಅಂತ ಯಾಕೆ ಕರೀತಿದ್ದಾರೆ? ಬನ್ನಿ ಅದರ ಕಲ್ಚರಲ್ ಮತ್ತು ಇಂಡಸ್ಟ್ರಿಯಲ್ ಇಂಪಾರ್ಟೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬೇರೆ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಏನಂತಿದ್ದಾರೆ ನೋಡಿ.
ಕಲ್ಕಿ ಚಿತ್ರದ ನಿರ್ದೇಶಕ ನಾಗ್ ಅಶ್ವಿನ್ ಇದನ್ನ ಮಾಲಿವುಡ್ನ ಸೂಪರ್ ಹೀರೋ ಜಾನರ್ಗೆ ಒಂದು ಭರವಸೆಯ ಆರಂಭ ಅಂತ ಕರೆದಿದ್ದಾರೆ. ಜೂಡ್ ಆಂಥನಿ ಅವರ ಮಾತನ್ನ ನಾವಾಗಲೇ ನೋಡಿದ್ದೇವೆ. ಇದು ಈ ಸಿನಿಮಾದ ಕ್ವಾಲಿಟಿಗೆ ಸಿಕ್ಕಿರೋ ಒಂದು ದೊಡ್ಡ ಸರ್ಟಿಫಿಕೇಟ್. ಕೊನೆಗೆ ಹೇಳೋದಾದ್ರೆ ಈ ಸಿನಿಮಾದ ನಿಜವಾದ ಗೆಲುವು ಇರೋದು ನಮ್ಮದೇ ಕಥೆಗಳನ್ನ, ನಮ್ಮದೇ ಜಾನಪದವನ್ನ ತಗೊಂಡು ಅದಕ್ಕೊಂದು ಮಾಡರ್ನ್ ಸೂಪರ್ ಹೀರೋ ಟಚ್ ಕೊಟ್ಟಿರೋದ್ರಲ್ಲಿ. ಇದು ರೀಜನಲ್ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಯೋಚಿಸಬಹುದು ಅಂತ ತೋರಿಸ್ಕೊಟ್ಟಿದೆ. ಹಾಗಾದ್ರೆ ಲೋಕಹ ಚಿತ್ರದ ಈ ಮೊದಲ ಅಧ್ಯಾಯ ಇಂಡಿಯನ್ ಸಿನಿಮಾದಲ್ಲೇ ಒಂದು ಹೊಸ ಶ್ರೇಷ್ಠ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಆರಂಭಕ್ಕೆ ನಾಂದಿ ಹಾಡ್ತಿದೆಯಾ? ಈ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ಕಾದು ನೋಡಬೇಕು ಈ ಲೋಕಹ ವಿಶ್ವ ಮುಂದೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ.